ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತುಮಕೂರು ರಾಯದುರ್ಗ ಹೊಸ ರೈಲು ಮಾರ್ಗ ಯೋಜನೆ ಕುರಿತು ಮಾರ್ಚ್ 2026ರ ಇತ್ತೀಚಿನ ಅಪ್ಡೇಟ್ ನೋಡಲಿದ್ದೇವೆ. ಈ ಪ್ರಮುಖ ರೈಲು ಯೋಜನೆಯ ಉದ್ದೇಶ ಕರ್ನಾಟಕದ ತುಮಕೂರು ಮತ್ತು ಆಂಧ್ರಪ್ರದೇಶದ ರಾಯದುರ್ಗ ನಡುವಿನ ಸಂಪರ್ಕವನ್ನು ಉತ್ತಮಗೊಳಿಸುವುದಾಗಿದೆ. ಈ ರೈಲು ಮಾರ್ಗ ಪೂರ್ಣಗೊಂಡ ನಂತರ ಪ್ರಾದೇಶಿಕ ಸಂಪರ್ಕ ಹೆಚ್ಚಾಗಿ ಆರ್ಥಿಕ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ಹಾಗೂ ಮಧ್ಯ ಕರ್ನಾಟಕ ಮತ್ತು ರಾಯಲಸೀಮಾ ಪ್ರದೇಶಗಳ ನಡುವೆ ಕಡಿಮೆ ದೂರದ ರೈಲು ಮಾರ್ಗ ಒದಗಿಸುತ್ತದೆ. ಆದ್ದರಿಂದ ಈಗ ಈ ಯೋಜನೆಯ ವಿವರ, ಮಾರ್ಗ ಹಾಗೂ ಇತ್ತೀಚಿನ ಪ್ರಗತಿ ಕುರಿತು ವಿವರವಾಗಿ ನೋಡೋಣ. ಯೋಜನೆಯ ಅವಲೋಕನ. ತುಮಕೂರು ರಾಯದುರ್ಗ ಹೊಸ ರೈಲು ಮಾರ್ಗ ಯೋಜನೆ ಭಾರತೀಯ ರೈಲ್ವೆಯು ಪ್ರಸ್ತಾಪಿಸಿರುವ ಹೊಸ ರೈಲು ಮಾರ್ಗವಾಗಿದೆ. ಈ ಮಾರ್ಗವು ತುಮಕೂರನ್ನು ರಾಯದುರ್ಗದೊಂದಿಗೆ ಸಂಪರ್ಕಿಸುವ ಉದ್ದೇಶ ಹೊಂದಿದೆ. ಈ ರೈಲು ಮಾರ್ಗದ ಒಟ್ಟು ಉದ್ದ ಸುಮಾರು 206 ಕಿಲೋಮೀಟರ್ ಆಗಿರಬಹುದು ಎಂದು ನಿರೀಕ್ಷಿಸಲಾಗಿದೆ. ಈ ಹೊಸ ರೈಲು ಮಾರ್ಗವು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ನಡುವಿನ ರೈಲು ಸಂಪರ್ಕವನ್ನು ಗಣನೀಯವಾಗಿ ಸುಧಾರಿಸುತ್ತದೆ. ಪ್ರಸ್ತುತ ಈ ಪ್ರದೇಶಗಳ ನಡುವೆ ಪ್ರಯಾಣಿಸುವ ಪ್ರಯಾಣಿಕರು ಅರಸೀಕೆರೆ ಅಥವಾ ಬಳ್ಳಾರಿ ಮಾರ್ಗವಾಗಿ ಹೆಚ್ಚು ದೂರದ ಮಾರ್ಗವನ್ನು ಬಳಸಬೇಕಾಗುತ್ತದೆ. ಈ ಹೊಸ ರೈಲು ಮಾರ್ಗ ನಿರ್ಮಾಣವಾದ ನಂತರ ನೇರ ಹಾಗೂ ಕಡಿಮೆ ದೂರದ ಮಾರ್ಗ ಲಭ್ಯವಾಗುತ್ತದೆ. ಪ್ರಸ್ತಾವಿತ ಮಾರ್ಗ. ಹಿಂದಿನ ರೈಲ್ವೆ ಯೋಜನಾ ವರದಿಗಳ ಪ್ರಕಾರ ಈ ರೈಲು ಮಾರ್ಗವು ಹಲವು ಪ್ರಮುಖ ಪಟ್ಟಣಗಳು ಮತ್ತು ಜಿಲ್ಲೆಗಳ ಮೂಲಕ ಸಾಗುವ ಸಾಧ್ಯತೆ ಇದೆ. ಈ ಮಾರ್ಗದಲ್ಲಿನ ಪ್ರಮುಖ ಸ್ಥಳಗಳು ಇವುಗಳಾಗಿರಬಹುದು: ತುಮಕೂರು, ಕೊರಟಗೆರೆ, ಮಧುಗಿರಿ, ಪಾವಗಡ, ಆಂಧ್ರಪ್ರದೇಶ ಗಡಿಭಾಗ ಪ್ರದೇಶಗಳು. ಕೊನೆಯಲ್ಲಿ ರಾಯದುರ್ಗ. ಈ ಮಾರ್ಗವು ಈಗ ರೈಲು ಸಂಪರ್ಕ ಕಡಿಮೆ ಇರುವ ಹಲವು ಗ್ರಾಮೀಣ ಹಾಗೂ ಅರ್ಧ ನಗರ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಯೋಜನೆಯ ಮಹತ್ವ. ಈ ರೈಲು ಮಾರ್ಗದಿಂದ ಈ ಪ್ರದೇಶಕ್ಕೆ ಹಲವು ಪ್ರಯೋಜನಗಳು ದೊರೆಯಲಿವೆ. ಮೊದಲನೆಯದಾಗಿ, ಕರ್ನಾಟಕ ಮತ್ತು ಆಂಧ್ರಪ್ರದೇಶ ನಡುವಿನ ಪ್ರಯಾಣಿಕರ ಸಂಪರ್ಕ ಸುಧಾರಿಸುತ್ತದೆ. ಎರಡನೆಯದಾಗಿ, ಈ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗುವ ಕೃಷಿ ಉತ್ಪನ್ನಗಳು ಮತ್ತು ಖನಿಜಗಳ ಸಾಗಣೆಗೆ ಸಹಾಯವಾಗುತ್ತದೆ. ಮೂರನೆಯದಾಗಿ, ಮಧುಗಿರಿ ಮತ್ತು ಕೊರಟಗೆರೆ, ಪಾವಗಡ ಪಟ್ಟಣಗಳಿಗೆ ಮೊದಲ ಬಾರಿಗೆ ರೈಲು ಸಂಪರ್ಕ ದೊರಕುವ ಸಾಧ್ಯತೆ ಇದೆ. ಇದರಿಂದ ಸ್ಥಳೀಯ ವ್ಯಾಪಾರ, ಪ್ರವಾಸೋದ್ಯಮ ಮತ್ತು ಉದ್ಯೋಗಾವಕಾಶಗಳು ಹೆಚ್ಚಾಗಬಹುದು. ಮಾರ್ಚ್ 2026 ಪ್ರಸ್ತುತ ಸ್ಥಿತಿ. ಮಾರ್ಚ್ 2026ರ ವೇಳೆಗೆ ತುಮಕೂರು ರಾಯದುರ್ಗ ಹೊಸ ರೈಲು ಮಾರ್ಗ ಯೋಜನೆ ಇನ್ನೂ ಯೋಜನೆ ಮತ್ತು ಸಮೀಕ್ಷಾ ಹಂತದಲ್ಲೇ ಇದೆ. ಪ್ರಾಥಮಿಕ ಇಂಜಿನಿಯರಿಂಗ್ ಸಮೀಕ್ಷೆಗಳು ಮತ್ತು ಸಾಧ್ಯತೆ ಅಧ್ಯಯನಗಳು ರೈಲ್ವೆ ಯೋಜನಾ ದಾಖಲೆಗಳಲ್ಲಿ ಚರ್ಚೆಯಾಗಿವೆ. ಆದರೆ ಇನ್ನೂ ಪೂರ್ಣ ಪ್ರಮಾಣದ ನಿರ್ಮಾಣ ಕಾರ್ಯ ಆರಂಭವಾಗಿಲ್ಲ. ಈ ಯೋಜನೆಗೆ ಇನ್ನೂ ಅನುಮೋದನೆಗಳು ಅಗತ್ಯವಿದೆ. ವಿವರವಾದ ಯೋಜನಾ ವರದಿ ಅನುಮೋದನೆ. ಭೂಸ್ವಾಧೀನ ಯೋಜನೆ. ಕೇಂದ್ರ ಸರ್ಕಾರದಿಂದ ಬಜೆಟ್ ಹಂಚಿಕೆ. ಈ ಎಲ್ಲ ಅನುಮೋದನೆಗಳು ಪೂರ್ಣಗೊಂಡ ನಂತರ ಮಾತ್ರ ನಿರ್ಮಾಣ ಹಂತಕ್ಕೆ ಸಾಗುವ ಸಾಧ್ಯತೆ ಇದೆ. ಹಣಕಾಸು ಮತ್ತು ಬಜೆಟ್. ಇಂತಹ ರೈಲು ಯೋಜನೆಗಳಿಗೆ ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದ ಹೂಡಿಕೆ ಅಗತ್ಯವಿರುತ್ತದೆ. ತುಮಕೂರು ರಾಯದುರ್ಗ ರೈಲು ಮಾರ್ಗದ ಅಂದಾಜು ವೆಚ್ಚವು ಅಂತಿಮ ಮಾರ್ಗ ವಿನ್ಯಾಸ ಮತ್ತು ಮೂಲಸೌಕರ್ಯ ಅವಶ್ಯಕತೆಗಳ ಮೇಲೆ ಅವಲಂಬಿಸಿ ಸಾವಿರಾರು ಕೋಟಿ ರೂಪಾಯಿಗಳಷ್ಟಾಗಬಹುದು. ಭವಿಷ್ಯದ ರೈಲ್ವೆ ಬಜೆಟ್ಗಳಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಭವಿಷ್ಯದ ಸಾಧ್ಯತೆಗಳು. ಈ ರೈಲು ಮಾರ್ಗ ಅನುಮೋದನೆ ಪಡೆದು ನಿರ್ಮಾಣವಾದರೆ ಇದು ದಕ್ಷಿಣ ಭಾರತದ ಪ್ರಮುಖ ತಂತ್ರಜ್ಞಾನದ ರೈಲು ಮಾರ್ಗಗಳಲ್ಲಿ ಒಂದಾಗಬಹುದು. ಇದು ಬೆಂಗಳೂರು, ಬಳ್ಳಾರಿ ಮತ್ತು ಗುಂಟಕಲ್ ಕಡೆಗಿನ ಪ್ರಮುಖ ರೈಲು ಮಾರ್ಗಗಳ ಸಂಪರ್ಕವನ್ನು ಕೂಡ ಸುಧಾರಿಸಬಹುದು. ಇದರ ಮೂಲಕ ಪ್ರಯಾಣಿಕರು ಮತ್ತು ಸರಕು ರೈಲುಗಳಿಗೆ ಪ್ರಯಾಣ ಸುಲಭವಾಗುತ್ತದೆ. ಸಮಾಪನ. ಇದು ತುಮಕೂರು ರಾಯದುರ್ಗ ಹೊಸ ರೈಲು ಮಾರ್ಗ ಯೋಜನೆಯ ಮಾರ್ಚ್ 2026ರ ಇತ್ತೀಚಿನ ಅಪ್ಡೇಟ್. ಪ್ರಸ್ತುತ ಈ ಯೋಜನೆ ಇನ್ನೂ ಯೋಜನೆ ಮತ್ತು ಸಮೀಕ್ಷಾ ಹಂತದಲ್ಲಿದೆ ಮತ್ತು ನಿರ್ಮಾಣ ಕಾರ್ಯ ಇನ್ನೂ ಆರಂಭವಾಗಿಲ್ಲ. ಆದರೆ ಮುಂದಿನ ವರ್ಷಗಳಲ್ಲಿ ಈ ಯೋಜನೆ ಅನುಮೋದನೆ ಪಡೆದು ಜಾರಿಗೆ ಬಂದರೆ ಈ ಪ್ರದೇಶದ ಸಂಪರ್ಕ ಮತ್ತು ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯವಾಗುವ ಸಾಧ್ಯತೆ ಇದೆ. ಈ ವಿವರ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ನಲ್ಲಿನ ಭಾರತದ ಭವಿಷ್ಯವನ್ನು ರೂಪಿಸುತ್ತಿರುವ ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಮಾಹಿತಿಗಾಗಿ ಇಷ್ಟಪಡಿಸಿ ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ. ನೋಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.